ವೀಕ್ಷಕರೇ, ಒನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರಿನಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯ ಕಚೇರಿ ಎದುರು ಬಿಜೆಪಿ ಮುಖಂಡರಾದ BC ಪಾಟೀಲ್ ಮತ್ತು ಮಾಜಿ ಶಾಸಕ ಅರುಣಕುಮಾರ್ ಪೂಜಾರ್, ವಿರೂಪಾಕ್ಷಪ್ಪ ಬಳ್ಳಾರಿ ಮತ್ತು ಅನೇಕ ರೈತ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರೇಕೆರೂರು ಮತ್ತು ರಟ್ಟಳ್ಳಿ ತಾಲೂಕಿನ ಅನೇಕ ಗುಡ್ಡಾಪುರ ಸೇರಿ ಅನೇಕ ಈ ಭಾಗದ ರೈತರಿಗೆ ಸರಿಯಾದ ರೀತಿಯಿಂದ ನೀರು ಸಮರ್ಪಕವಾಗಿ ಹರಿಸಿಲ್ಲ ಎಂಬ ಆರೋಪವನ್ನು ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲೆ ಹೇಳಲಾಯಿತು. ಈ ಕುರಿತು BC ಪಾಟೀಲರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅನೇಕ ಲೋಪದೋಷಗಳ ಬಗ್ಗೆ ಅವರ ಗಮನಕ್ಕೆ ತರಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಕೃಷಿ ಸಚಿವರಾದಂಥ BC ಪಾಟೀಲರು ಮತ್ತು ಅನೇಕ ಗಣ್ಯಮಾನ್ಯರು ಹೇಳಿದ್ದೇನು ವೀಕ್ಷಕರೇ, ಒಮ್ಮೆ ನೋಡಿ. ನಮಸ್ಕಾರ. ಇವತ್ತು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಮತ್ತು ಹಿರೇಕೆರೂರು ಮತ್ತು ರಟ್ಟಳ್ಳಿ ವಿಧಾನಸಭಾ ಕ್ಷೇತ್ರ ಇವತ್ತು ನಮ್ಮ UTP ಕಚೇರಿಗೆ ಮುತ್ತಿಗೆ ಹಾಕ್ಬೇಕಂತಂದು ಹೇಳಿ ನಮ್ಮ ಸಾವಿರಾರು ರೈತರು ಎರಡೂ ತಾಲೂಕಿನಿಂದ ಇವತ್ತು ನಾವು ಇಲ್ಲಿ ಕೂಡಿದ್ದೇವೆ. ಉದ್ದೇಶ, ನಾವು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತೇನು ಹಿರೇಕೆರೂರು ಇರ್ಬೋದು, ರಾಣೆಬೆನ್ನೂರು ಇರ್ಬೋದು, ನಾವು ಕೆರೆಗೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ವಿ. ಆದರೆ ಇವತ್ತು ಈ ಬರಗಾಲದ ಛಾಯೆ ಮೂಡಿದಂಥ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ಬಿಡಬೇಕಾದ ಸಮಯ ಸಂದರ್ಭಕ್ಕೆ ಬಿಟ್ಟಿಲ್ಲ ಅಂತಂದೇಳಿ ಇವತ್ತು ಆ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿರೂಪಾಕ್ಷಣ್ಣ ಬಳ್ಳಾರಿ ಅವರು ಮತ್ತು ನಮ್ಮ ಸಾಲಿ ಅವರು, ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಎರಡು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ಸೇರಿ ಇವತ್ತು ಈ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ವಿರುದ್ಧ ಸರ್ಕಾರ ಇವತ್ತೇನು ಇದು ಭಾಳ ಆಮಿಗತಿಯಲ್ಲಿ ಈ ಕೆಲಸವನ್ನು ನಡೆಸ್ತಾ ಇದೆ. ಇದು ಭಾಳ ಸ್ಪೀಡಾಗಿ ಆಗಬೇಕಂತಂದೇಳಿ ಇವತ್ತು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. 32 ಕೋಟಿ ರೂಪಾಯಿ ಅವತ್ತು ನಾನು ಉದ್ಘಾಟನೆ ಮಾಡಿದೆ. ನಾನು ಅದನ್ನೇನು ಇದು ಮಾಡಲಿಲ್ಲ. ಅವತ್ತು ನಿಮ್ಮ ತಂದೆಯನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಂತ ಯೋಜನೆಗಳಿಗೆ ಹಣವನ್ನು ಕೊಟ್ಟು ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ನೀವೇ ಟೇಪ್ ಕಟ್ ಮಾಡ್ರಿ. ನಾವೇನು ಬೇಡನಲ್ಲ, ನಮಗೇನು ಹೊತ್ತಿಗಿಚ್ಚಿಲ್ಲ. ನೀವೇ ಉದ್ಘಾಟನೆ ಮಾಡ್ರಿ, ನಾವು ಸಂತೋಷ ಪಡ್ತೇವೆ. ಹೀಗೆ ಮಾಡ್ತಕ್ಕಂಥದ್ದು ನಾಚಿಕೆ ಆಗಲ್ಲ ನಿಮಗೆ. ಬಿಡ್ರಿ, ಈ ಫೇಸ್ಬುಕ್ ನಿಮಗೆ ತಾಕತ್ತಿದ್ರೆ ಇವತ್ತು ಸರ್ಕಾರ ವಿಸರ್ಜನೆ ಮಾಡಿ ತಾಕತ್ತಿದ್ರೆ ಚುನಾವಣೆ ಹೋಗೋಣ. ಜನ ಯಾರು ಬರುವ ನಿಲ್ತಕ್ಕಂಥ ನಿಮ್ಗೆ ತಾಕತ್ ಗೋಡೆ ಬರೋಣ. ಬರೇ ಪ್ರಚಾರ ಪ್ರಿಯ ಆದ್ರೆ ಆಗಲ್ಲ. ಆ ಕೆಲಸ ಮಾಡ್ತಕ್ಕಂಥ ಹೃದಯ ಇರಬೇಕು. ಸರ್ಕಾರ ರೊಕ್ಕ, ಜನ ಟ್ಯಾಕ್ಸ್ ಕಟ್ಟಿದ ರೊಕ್ಕ ಕೊಡ್ತೀವಿ. ಆದ್ರೆ ಇದಕ್ಕೂ ಕಡಿಮೆ ಮಾಡ್ಬೇಕಲ್ಲ ರೈತರಿಗೆ. 2.5 ಲಕ್ಷ ಕೊಟ್ಟು ಇವತ್ತು ರೈತ TC ತಗೊಳಕ್ ಆಗ್ತದ? ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು ಇದ್ದಂತ ಸಂದರ್ಭದಲ್ಲಿ ಇವತ್ತು ಬರೀ 25,000 ಕೊಟ್ರೆ ಇವತ್ತು 100 ಕಂಬ ಇರಲಿ ಆ ಎಸ್ಟಿಮೇಟ್, ಆ 100 ಕಂಬ ಹಾಕಿ ರೈತರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಮ್ಮ ಯಡಿಯೂರಪ್ಪರು, ಬೊಮ್ಮಾಯಿ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಲ್ಲ ನಿಮಗೆ. ಇವತ್ತು 2.5 ಲಕ್ಷ ರೈತ ಕೇಳ್ತೀರಿ. ಇವತ್ತು ನಾವು 50 ಪೈಪ್ ಹಾಕಿ ಅದು ಮೋಟರ್ 30 HP ಹಾಕಕ್ಕೆ ಭಾಳ ಅಂದ್ರೆ 7 ಲಕ್ಷ ಆಗುತ್ತೆ. ಕರೆಂಟಿಗೆ ಎಷ್ಟಾಗತ್ತಪ್ಪ? 10,000 ರೂಪಾಯಿ ಸ್ಪೀಡ್, 30 HP 3 ಲಕ್ಷ ರೂಪಾಯಿ. ಅದು ಬರೀ HP ಮತ್ತೆ ಕಂಬ ಬೇರೆ, TC ಬೇರೆ ಎಲ್ಲ ಸೇರಿ 10 ಲಕ್ಷ ರೂಪಾಯಿ ಆಗ್ತದೆ. ಇವತ್ತು ನಾಚಿಕೆ ಆಗ್ಬೇಕು ನಮ್ಗೆ. ನಾವು ರೈತರಿಗೆ ಕೆರೆ ತುಂಬಿಸಕ್ಕೆ ನೀರು ಕೊಡ್ಬೇಕಾದ್ರೂ ಕೂಡ ಇವತ್ತು ಸರ್ಕಾರಕ್ಕೆ 10 ಲಕ್ಷ ಕಟ್ಬೇಕು. ನಾಚಿಕೆ ಆಗಲ್ಲ. ನಿನ್ನೆಪ್ಪ ನಮ್ಮ ಪಕ್ಷ ಮುಖಂಡರು ಇದೇನು ಹೇಳ್ತಾ ಇದ್ರು, ನೀನು ಅರುಣಕುಮಾರ್ ಪೂಜಾರಿ ಇಲ್ಲಪ್ಪ, ಹೇಳಿದ ತಕ್ಷಣ ಹೋಗಿ ಪೈಪ್ ಹಾಕಿ ಮೋಟರ್ ಚಾಲೂ ಮಾಡಿ ಕರೆಂಟ್ ಕೊಡಕ್ಕೆ. ಈಗ ಹಂಗಿಲ್ಲ. ನೀವು ಆ ಯೋಚನೆ ಮಾಡಬಾರ್ದು. ನೀವು ಅದು ಏನಿದೆ ಅದು ರೊಕ್ಕ ಬಂದಾಗ ಮಾಡ್ರಿ, ಸುಮ್ಮಟ್ಬಿಡ್ರಿ ಅಂತ ಒತ್ತಿ ಉಳಿದೈತಿ. ಯಾಕಂತಂದ್ರೆ ರೈತ ಪಕ್ಕಕ್ಕೆ ಕ್ಯಾನಲ್ ಹೋಗಿದೆ, ಆ ಕೆರೆ ನೀರು ತುಂಬಿಸಕ್ಕೆ ನಮ್ಗೆ ಆಗಲ್ಲ. ನಾವು ಇತ್ತು ಸತ್ತಂಗೆ ನಾವು ಬದುಕಿರ್ಬೇಕ. ನಾವು ಕರ್ನಾಟಕ ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರ ಕಚೇರಿಯವರೆಗೂ ಕೂಡ ಜಿಲ್ಲೆಯಾದ್ಯಂತ ಕೆರೆ ತುಂಬಿಸುವಂಥ ಯೋಜನೆಯನ್ನು ನಮ್ಮ ಸರ್ಕಾರದ ದುಡ್ಡಿನಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣಕ್ಕೆ ಜಿಲ್ಲೆಯಾದ್ಯಂತ ಒಟ್ಟು 1600 ಕೋಟಿ ರೂಪಾಯಿಗಿಂತ ಹೆಚ್ಚು ನೀರಾವರಿ ಯೋಜನೆಗಳನ್ನು ಕೊಟ್ಟರು. ಆ ಯೋಜನೆಗಳಿಗೆ ಈ ಸರ್ಕಾರ ಬಂದಾಗಿನಿಂದ ಇವತ್ತು ಈಗ ರೈತರು ಸಂಕಷ್ಟಕ್ಕೀಡಾಗ್ಯಾರ. ಕೆರೆ ಕಟ್ಟೆಗಳು ಸಂಪೂರ್ಣ ಬರಿದಾದಂಥ ವ್ಯವಸ್ಥೆ ಜಿಲ್ಲೆಯಾದ್ಯಂತ ಕಾಣ್ತಾ ಇದ್ದರೂ ಕೂಡ ಇಲ್ಲಿ ಯಾವೊಬ್ಬ ಶಾಸಕರು ಅಧಿಕಾರಿಗಳ ಜೊತೆ ಮಾತನಾಡಿ ಕೆರೆ ತುಂಬಿಸುವ ಯೋಜನೆ ಪ್ರಾರಂಭಿಸುವಂಥ ಮಟ್ಟಕ್ಕೆ ಯಾವ ಅಧಿಕಾರಿಗಳು, ರಾಜಕಾರಣಿಗಳಿಗೂ ಕೂಡ ಮನಸ್ಸಿಲ್ಲ. ಅವರು ಸಚಿವರಾಗಲಿಕ್ಕೆ ಅಷ್ಟೇ ಆತುರತೆಯಿಂದ
ದೆಹಲಿಯ ಪ್ರಯಾಣ ಮಾಡೋದು ಮತ್ತು ಬೆಂಗಳೂರಲ್ಲಿ ಅವರವರ ನಾಯಕರನ್ನು ಹಿಂಬಾಲಿಸಿಕೊಂಡು ಓಡಾಡೋದನ್ನು ನೋಡ್ತೇವೆ ವಿನಃ ಜಿಲ್ಲೆ ಒಳಗೆ ರೈತಾಪಿ ವರ್ಗಕ್ಕೆ ಆಗಿರ್ತಕ್ಕಂಥ ಒಂದು ಕಷ್ಟವನ್ನು ಬಗೆಹರಿಸಬೇಕು, ಅಂತರ್ಜಲ ಮಟ್ಟ ಕುಸಿದು ಹೋಗದಂತೆ ಅವತ್ತಿನ ಸರ್ಕಾರ, ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪ್ರಾರಂಭಿಸುವಂಥದ್ದನ್ನು ನಾವು ನದಿ ಮೂಲದಿಂದ ನೀರೆತ್ತುವಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅನ್ನುವಂಥ ಪರಿಜ್ಞಾನ ಕೂಡ ನಮ್ಮ ಶಾಸಕರಿಗಿಲ್ಲ ಅಂತ ಅತ್ಯಂತ ನೋವಿನಿಂದ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನೀರಾವರಿ ಯೋಜನೆ ಬಗ್ಗೆ ಕೊಡ್ಸಕ್ಕೆ ಮನಸ್ಸಿಲ್ಲ, ಗೊತ್ತಿಲ್ಲ. ರೈತರು ಈ ಸರ್ಕಾರಕ್ಕೆ ಅಸಡ್ಡೆ ಮಾನವನೇ ತೋರ್ಕೊಂಬಿಟ್ಟೈತಿ. ಈಗ ಯಾವುದೇ ಒಂದು ಕಾಟಾಚಾರಕ್ಕೆ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಕೂಡ ಬರ್ತೈತಿ ಅಂತೇಳಿ ವಿಜ್ಞಾನಿಗಳು ಮೊದಲೇ 3-4 ತಿಂಗಳ ಹಿಂದೆ ಎಚ್ಚರಿಸಿದರೂ ಕೂಡ ಹವಾಮಾನ ಇಲಾಖೆಯವರು ಅವರಿಗೆ ಮುಂದಾಲೋಚನೆ ಇಲ್ದಂಗೆ ಚೀಫ್ ಇಂಜಿನಿಯರ್ ಕೆಳಗೆ ಬರುತ್ತಲ್ಲ, ಗೊತ್ತಿ ಚೀಫ್ ಇಂಜಿನಿಯರ್ ಕೆಳಗೆ ಬರುತ್ತೆ ತಾನೆ. ಮತ್ತೆ ಚೀಫ್ ಇಂಜಿನಿಯರ್ ಪರವಾಗಿ ನೀವು ಬಂದವರು ಅದಕ್ಕೆ ಸಂಬಂಧಪಟ್ಟಂತ ಇವ್ರು ಕರ್ಕೊಂಡ್ ಬರ್ಬೇಕಲ್ಲ. ನಾವು ಇದಕ್ಕೆಲ್ಲ ಸಂಬಂಧಪಟ್ಟು ಕೇಳ್ತಾ ಇದ್ದೀವಿ. ಅವ್ರು ಯಾರಿದ್ದಾರೆ? ಇವರು ತಡಗಣಿ ಎತ್ತಿನವರಿ ಯಾರಿದ್ದಾರೆ? ಕರೀರಿ ಈ ಕಡೆ. ಮತ್ತೆ ಯಾರು ಬಂದರೆ ಅಂತ ಗೊತ್ತಿಲ್ಲ ನಿಮ್ಗೆ? ತಡಗಣಿ ಎತ್ತಿನವರಿದ್ದು ನಿಮ್ದ ಏನ್ ನೀವೇನಿದ್ದೀರಿ? ರಾಮಪ್ಪ. ಹಾ, ನೀವು ರಾಮಪ್ಪ ಆಯ್ತು. ಮತ್ತೆ ಗುಡ್ಡದ ಮಾದಾಪುರ ನೀವು ಯಾರಪ್ಪ? ಯಾರು? ಮಡ್ಲೂರು, ಗುಡ್ಡದ ಮಾದಾಪುರ, ಸರ್ವಜ್ಞ ನೀರಾವರಿ, ಹಸುಂಡಿ ಯಾರು? ಇಷ್ಟು ಯೋಜನೆಗಳಲ್ಲಿ ಎಷ್ಟು ಕೆರೆಗೆ ನೀರು ಹೋಗ್ತದೆ? ನೀವು LED ತೋರಿಸೋದು ಬೇಡ, ನಿಮ್ಮ ಬಾಯಲ್ಲಿ ನಮ್ಗೆ ಹೇಳಿ ಯಾವ್ಯಾವ ಕೆರೆ ಹೋಗ್ತಾ ಇದೆ, ಎಷ್ಟು ನೀರು ಇಲ್ಲಿವರೆಗೂ ಸಂಗ್ರಹ ಆಗಿದೆ, ಯಾವ್ಯಾವ ಕೆರೆಗಳಲ್ಲಿ ಆಗಿದೆ, ಇನ್ನೆಷ್ಟು ಕೆರೆಗೆ ಹೋಗ್ಬೇಕು, ಯಾವ್ಯಾವ ಕಾರಣಗಳಿಂದ ಹೋಗ್ತಾ ಇಲ್ಲ, ಅದಕ್ಕೆ ನೀವು ಕೈಗೊಂಡಂತ ಕ್ರಮ ಏನು, ಇದನ್ನ ಹೇಳಿದ್ರೆ ಆಮೇಲೆ ನಾವು ಉಳಿದದ್ದು ನಿಮ್ಮ ಹತ್ರ ಮಾತಾಡ. ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಯು ಆರ್ ರೆಪ್ರೆಸೆಂಟಿಂಗ್ ಗವರ್ಮೆಂಟ್ ಆನ್ ಬಿಹಾಫ್ ಆಫ್ ಚೀಫ್ ಇಂಜಿನಿಯರ್. ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ನಿಮ್ಮ 4-5 ದಿವಸದಿಂದ ಹೇಳಿದ್ದೇವೆ, ಯು ಶುಡ್ ಹ್ಯಾವ್ ಬಿನ್ ಪ್ರಿಪೇರ್ಡ್ ಬೈ ದಿಸ್ ಟೈಮ್, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಅವ್ರವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಅವ್ರವ್ರು ಹೋಗ್ಬೇಕಾದ್ರೆ ನೀವೇ ಹಾಕ್ಬೇಕಿಲ್ಲ. ಅಲ್ಲ, ವಾಟ್ ಇಸ್ ದಿ ನೆಸೆಸಿಟಿ ಆಫ್ ಯು ಟು ಬಿ ಹಿಯರ್? ಜೈಗಳಿಗೆ ನಾವು ಮಾತಾಡ್ಕೊಂತೀವಿ, ಈಗ ನಾವು ಮಾತಾಡ್ಕೊಂತೀವಿ, ನಿಮ್ದು ಅವಶ್ಯಕತೆ ಇದೆ. ಅಲ್ಲಿ ವಾಟ್ ಎವರ್ SP ಬಳ್ಳಾರಿ ಪೋಸ್ಟಿಂಗ್ ಆಗಿ ಬೆಳಗ್ಗೆ ಆಯ್ತು, ಸಾಯಂಕಾಲ ಇನ್ಸಿಡೆಂಟ್ ಆಗಿ ಸರ್ಕಾರ ಸಸ್ಪೆಂಡ್ ಮಾಡಿದ್ರು, ಗೊತ್ತಾಯ್ತಾ? ಒಂದೇ ದಿನ ಅಂತ ಹೇಳಿದ್ರು ಅವರು, ಕೇಳಿದ್ರು ಸರ್ಕಾರದವರು. ನೀವು ಗೊತ್ತಿರ್ಬೇಕಲ್ಲ, ನಿಮ್ಗೆ ಹೇಳಿದ್ವಿ ನಾವು. ಈಗ ಆಯ್ತಪ್ಪ, ನಿಮ್ಮ ಹತ್ರ ನಾನು 2 ಸರಿ ಮಾತಾಡಿದ್ದೀನಿ. ನನ್ನ ಒಂದೇ ಪ್ರಶ್ನೆ, ಕ್ವಾಡದ ಕೆರೆಗೆ ಏನ್ ಮಾಡಿದ್ರಿ ಹೇಳಿ? ಕ್ವಾಡದ ಕೆರೆಗೆ ನೀರು ಬಂದಿಲ್ಲ ಅಂತ ನಿಮಗೆ 1 ವಾರದಿಂದ ಹೇಳಿದೆ. ನಾನು ನಮ್ಮ ಆಫೀಸರ್ಸ್ ಹತ್ರ ಚೆಕ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನಿನ್ನೆ ಕೇಳಿದಾಗೂ ಅದನ್ನೇ ಹೇಳಿದ್ರು, ಈಗೂ ಅದನ್ನೇ ಹೇಳ್ತೀನಿ. ಮತ್ತೇನು, ವಾಟ್ ಇಸ್ ಯೂಸ್? ಇವತ್ತಿಂದಲ್ಲ, ಹೋದ ವರ್ಷದ್ದು ಕೂಡ ಸಮಸ್ಯೆ. ಬೇಸಿಗೆಯಲ್ಲಿ ಏನ್ ಮಾಡಿದ್ರಿ ನೀವು? ಬೇಸಿಗೆಲ್ಲ ಯೋಜನೆ ಮಾಡಿಕೊಂಡು ಸರ್ಕಾರದ ಮಟ್ಟಕ್ಕೆ ಕಳಿಸ್ಬೇಕಾಗಿತ್ತಲ್ಲ. ಚೀಫ್ ಇಂಜಿನಿಯರಿಗೆ ಗೊತ್ತಿದೆ ಅದ್ರ ಬಗ್ಗೆ ಸಂಪೂರ್ಣ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳಿ. ನೀವು ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ನಾವೇನು ಕೆಲಸ ಇಲ್ಲದೆ ಉದ್ದೂರಿಯಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲರೂ ಅಲ್ಲಿಂದ ಸ್ವಂತ ರೈತರು ಬೆವರು ಸುರಿಸಿ ದುಡಿದ ಹಣನ ಪೆಟ್ರೋಲ್ ಬೈಕಿಗೆ ಹಾಕೊಂಡು ಅವ್ರ ದುಡ್ಡಲ್ಲಿ ಅವರೇ ಇಲ್ಲಿ ಬಂದಿದ್ದಾರೆ. ಇಲ್ಲೇ ಮಜಾ ಮಾಡಕ್ ಬಂದಿಲ್ಲ ಯಾರು. ರಾಣೆಬೆನ್ನೂರಿಗೆ 50 ಕಿಲೋಮೀಟರ್ 60 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಹೇಳಿದ ಅವ್ರಿಗೆ ಹೇಳಿ ಯಾವ್ಯಾವ ಕೆರೆ ತುಂಬಿಸಿದಿರಿ ನೀವ್ ಹೇಳಿ ನಮಗೆ. ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಆಮೇಲೆ ಹೇಳೋದು. ಸರ್, ಕೊಡದ ಕೆರೆ ನಮ್ದು HDP ನಾವು ಪ್ರೊವೈಡ್ ಮಾಡಿದ್ವಿ ಕಾಮಗಾರಿ ಟೈಮಲ್ಲಿ. ಈಗ ನಾವೇನ್ ಮಾಡಿದ್ವಿ, ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ, ತುಂಬಾ ಅಂಡುಲೇಷನ್ ಇರೋದ್ರಿಂದ, ರಿಕ್ವೈರ್ಡ್ ಪ್ರೆಸರ್ ಬರದೇ ಇರೋದಕ್ಕೆ ನಾವು ನ್ಯೂ ಪ್ರಪೋಸಲ್ ಕಳಿಸಿದ್ವಿ ಸರ್. ನ್ಯೂ ಪ್ರಪೋಸಲ್ ಹೋಗಿ ಒಂದು 6 ಮಂತ್ಸ್ ಆಯ್ತು ಸರ್. 6 ಮಂತ್ಸ್ ಹೋದ ವರ್ಷ ಆಗಿತ್ತಲ್ಲ ಸಮಸ್ಯೆ? ಹೌದು, ಸಮಸ್ಯೆ ಆಗಿತ್ತು. ವರ್ಷ ಆಗಿತ್ತು. ಹೌದು ಸರ್. 6 ತಿಂಗಳು ಯಾಕೆ ಅಲ್ಲಿ ಮಕ್ಕಳೇ ಯಾಕೆ ಕಳಿಸಿಲ್ಲ? 6 ತಿಂಗಳು ಹೋದ್ರೆ ಯೋಜನೆಗೆ ಏನು ಮಂಜೂರಾತಿ ಸಿಕ್ತು? ನಾವು ಅದರಲ್ಲೇ ನಾವು ಏರ್ ಬಾಲ್ ಹಾಕಿ ಟ್ರೈ ಮಾಡಿದ್ವಿ ಸರ್. ಅಲ್ಲಲ್ಲ, ಆಯ್ತು 6 ತಿಂಗಳಲ್ಲಿ ನೀವು ಈಗ ಮಂಜೂರು ತಗೊಂತೀವಿ ಸರ್. ಈ ಸರ್ ಮಂಜೂರು ತಗೊಂಡು ಟೆಂಡರ್ ಮಾಡ್ತೀವಿ. ಆಯ್ತು, ಈ ವರ್ಷ ರೈತರು 8 ಜನ ಸಾಯ್ತಾರೆ ಅಂತ ಯಾರು ಹೊಣೆ ಹಾಕ್ತಾರೆ? ಯಾರು ಹೊಣೆ ಹಾಕ್ತಾರೆ? ಏನಾರು ಹೆಚ್ಚು ಕಡಿಮೆ
ಅಲ್ಲಿ ಭಾಗ ರೈತರಿಗೆ ತೊಂದರೆ ಯಾರು ನೀರು ಹೋಗ್ತಾ ಇದೆ ಸರ್, ರಿಕ್ವೈರ್ಡ್ ಪ್ರೆಸರ್ ಹೋಗ್ತಿದೆ. ಈಗ ಅಶ್ವಳ್ಳಿ ನೀರಾವರಿ ಯೋಜನೆಯಲ್ಲಿ ಈಗ ಲಿಂಗದೇವ್ರ ಪತ್ರ ಪೈಪ್ ಹೊಡ್ಕೊಂಡು ಲೀಕ್ ಆಗಿ ಹೋಗ್ತಾ ಇದೆ. ಅದನ್ನ ಇದುವರೆಗೂ ಸರಿ ಮಾಡಕ್ಕೆ ಯಾರು ಬರಲಿಲ್ಲ ಸರ್. ಲಿಂಗದೇವ್ರ ಕೊಪ್ಪನ ಹತ್ರ ಎಲ್ಲ ಸರಿ ಮಾಡಿದೀವಿ. ನಮ್ದೀಗ ಆಲಕೆರೆ ಹತ್ರ ಮಾತ್ರ ಸರಿ ಮಾಡಿದೆ ಸರ್. ಆಕ್ಚುಲಿ ನಾವು ಪೈಪ್ ಲೈನ್ ಮಾಡಿಂದೆ RDP ಅವರು ಕುಡಿಯೋ ನೀರು ಯೋಜನೆ ಬೇರೆ ಬೇರೆ ಯೋಜನೆಯವರು ಬ್ರೇಕ್ ಮಾಡಿದ್ದಾರೆ ಸರ್. ಈಗ ಆಲ್ಮೋಸ್ಟ್ 7-8 ಕಡೆ ಪ್ರಾಬ್ಲಮ್ ಇತ್ತು, ಎಲ್ಲವನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಸರ್. ಈಗ ಆಲ್ಕೆರೆ ಬಿಟ್ಟು ಎಲ್ಲ ಕಡೆಗೂ ನೀರು ಹೊಂಟಿದೆ ಸರ್. ಅದನ್ನು ಈಗ ಇನ್ನೊಂದು 2 ದಿವಸ ರೆಡಿ ಮಾಡ್ತೀವಿ. ಅದೇ ಸರ್, ಪೈಪ್ ಡ್ಯಾಮೇಜ್ ಆಗಿದಾವೆ. ಈಗ ನಮಗೆ ನೀರು ಸರ್, ಈಗ ನಮಗೆ ಪೈಪಲ್ಲಿ ನೀರು ಹರಿಸೋ ತನಕಲ್ಲೂ ನಮಗೆ ಪ್ರಾಬ್ಲಮ್ ಗೊತ್ತಾಗಲ್ಲ ಸರ್. ಪೈಪಲ್ಲಿ ನೀರು ಬಂದಾಗಿಂದ ನಮ್ಗೆ 13 ವರ್ಷದಲ್ಲಿ ಪ್ರಾಬ್ಲಮ್ ಗೊತ್ತಾಗಿದೆ ಸರ್. ನಿಧಾನಕ್ಕೆ ನಾವು ರೈಸ್ ಫಸ್ಟ್ 2 ಕೆರೆ ಬಿಟ್ವಿ, 3 ಕೆರೆ ಬಿಟ್ಟು ರೈಸ್ ಮಾಡ್ಬೇಕು. ಇಲ್ಲ ಸರ್, ಲಾಸ್ಟ್ ಇಯರ್ ಹೋಗಿತ್ತು ಸರ್. ಈ ವರ್ಷ ಪ್ರಾಬ್ಲಮ್ ಸರ್. ಈಗ ನಮಗೆ ಅವರು ಡಿಸ್ಟರ್ಬ್ ಮಾಡಿರೋದು ಯಾವಾಗ ನಮಗೆ ಗೊತ್ತಾಗಿರೋದು ಈಗ ಸರ್. ಅದನ್ನ ಇನ್ನೊಂದು 2 ಡೇಸ್ ಅಲ್ಲಿ ಅಟೆಂಡ್ ಮಾಡ್ತೀವಿ ಸರ್. 2 ಡೇಸ್ ಅಟೆಂಡ್ ಮಾಡಿ ನೀರು ಬಿಡ್ತೀವಿ ಸರ್. ಈಗ ಗುಡ್ಡದ ಮಾದಾಪುರ ಕೆರೆ ಯಾಕೆ ತುಂಬಿಲ್ಲ? ಎಷ್ಟು ಕೆರೆಗಳು ಹೋಗ್ತದೆ ಸರ್? ಗುಡ್ಡದ ಮಾದಾಪುರದಲ್ಲಿ ಈಗ 6 ಕೆರೆಗೆ ರೀಚ್ ಆಗಿದೆ ಸರ್. ಉಳಿದಿದ್ದು ಬ್ಯಾಲೆನ್ಸ್ ಒಂದು 5 ಕೆರೆಗೆ ಹೋಗಿಲ್ಲ ಸರ್. ಅದು ನಿನ್ನೆ ಮತ್ತೆ ಒಂದು 3 ಕೆರೆ ರೀಚ್ ಮಾಡಿದೀವಿ. ಪ್ರಾಬ್ಲಮ್ ಏನಂದ್ರೆ ನಾಟ್ ಓನ್ಲಿ ಗುಡ್ಡದ ಮಲ್ಲಾಪುರ, ಎಲ್ಲಾ ಯೋಜನೆಗಳು ಗುಡ್ಡದ ಮಾದಾಪುರ ಸರ್. ನಾಟ್ ಓನ್ಲಿ ಗುಡ್ಡದ ಮಾದಾಪುರ, ಗುಡ್ಡದ ಮಲ್ಲಾಪುರ ಇರ್ಬೋದು, ನಮ್ ಸರ್ವಜ್ಞ ಇರ್ಬೋದು. ಇನ್ಶಿಯಲ್ ರೀಚ್ ನ ಹೆಚ್ಚಿಗೆ ನೀರು ತಗೊಂತಿದ್ದಾರೆ ಸರ್. ವಾಲ್ ಆಪರೇಟ್ ಮಾಡಿ ತುಂಬಾ ನೀರು ತಗೊಂತಿದ್ದಾರೆ. ನಮ್ದು ಯೋಜನೆ ಅಂದ್ರೆ ಸರ್, ವರದಾದಿಂದ ಬರೋದು 90 ದಿನದಲ್ಲಿ ನಾವು 50% ಆಫ್ ದಿ ಓನ್ಲಿ ಟ್ಯಾಂಕ್ ತುಂಬಿಸ್ಬೇಕಂದ್ರೆ ಸರ್ 100% ಇಲ್ಲ ನಮ್ಮಲ್ಲಿ ಯೋಜನೆ. ಯಾವ ಯೋಜನೆಯಲ್ಲೂ ಇಡೀ ಕರ್ನಾಟಕದಲ್ಲಿ 100% ಡಿಸೈನ್ ಪ್ಯಾರಾಮೀಟರ್ಸ್ ಇಲ್ಲ. ನಮ್ ಪ್ಯಾರಾಮೀಟರ್ಸ್ ಇರೋದು 50% ಅಷ್ಟೇ. ನಮ್ದು 90 ಡೇಸ್ ಆಗಿದೆ. ತುಂಗಭದ್ರೆಯಿಂದ ಬರೋದಕ್ಕೆ ನಾವು 120 ಡೇಸ್ ಪಂಪ್ ಮಾಡಿ 120 ಡೇಸ್ ಆಗಿದೆ 50% ತುಂಬಬೇಕಂತ. ಈಗ ನಮ್ದು ಈಗ ಕೆಲವು ಯೋಜನೆ ಮಾಡ್ತಾರೆ, ಇನ್ಶಿಯಲ್ ರೀಚ್ ವಾಲ್ ಆಪರೇಟ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾವು ಕಡೆ ಇದಕ್ಕೆ ಹೋಗ್ತಿಲ್ಲ ಸರ್. ಈಗ ನಾವೇನ್ ಮಾಡಿದ್ವಿ, ಅಲ್ಲಿ ಕಂಟ್ರೋಲ್ ಮಾಡಿ ಮುಂದಕ್ಕೆ ಇದು ಮಾಡಕ್ಕೆ ವ್ಯವಸ್ಥೆ ಮಾಡ್ತಿದೀವಿ. ನಿರ್ವಹಣೆ ಮಾಡ್ಬೇಕು ಸರ್. ತಿಳಿಸಿ ಹೇಳಿದೀವಿ ಸರ್. ಈಗ ಕೆಲವರಿಗೆ ಹೇಳಿದೀವಿ ಸರ್, ಯಾರು ಬಂದು ಆಪರೇಟ್ ಮಾಡ್ತಾರೆ ಅಂತ ನಮ್ಗೆ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ ಸರ್. ಅದು ಪ್ರಾಬ್ಲಮ್ ಆಗಿದೆ ಸರ್. ನೀವು ಲಾಕ್ ಸಿಸ್ಟಮ್ ಅಲ್ಲಿ ಸರ್ ಈಗ ಅಲ್ರಿ ದಾರಿಲಿ ಹೋಗೋ ಕಳ್ಳನಿಗೆ ಇಲ್ಲಿ ಹಾಕಿಟ್ರೆ ನೋಡಿ ಹಂಗೆ ಬಿಟ್ಟು ಹೋಗ್ತಾನ, ದುಡ್ಡು ಬಿತ್ತು ಅಂತ ತಗೊಂಡು ಹೋಗ್ತಾನ. ನೀವು ಅಲ್ಲ ನಾನ್ ಕೇಳೋದು, ಆಫೀಸರ್ಸ್ ಆಗಿ ವಾಲ್ವ್ ನೀರು ಪ್ರತಿಯೊಬ್ಬನಿಗೂ ಆಸೆ ಇರ್ತದೆ, ನನ್ ತುಂಬಲಿ ಆಯ್ತಪ್ಪ. ನಿಮ್ಮ ಹತ್ರ ಲಾಕ್ ಸಿಸ್ಟಮ್ ಇಟ್ಕೊಂಡು ಅದು ಒಂದು ಇಷ್ಟೇ ಹೋಗ್ಬೇಕು ಅಂತ ಫಿಕ್ಸ್ ಮಾಡೋಂಥ ಯೋಜನೆ ನೀವು ಮಾಡುವಾಗ ಇಂಜಿನಿಯರ್ಸ್ ಇವರ್ ಆಲ್ ಸ್ಟ್ರಕ್ಚರಲ್ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರ್, ನೀವು ಅದನ್ನ ಮಾಡ್ಬೇಕು ತಾನೆ. ಅದು ವಾಲ್ ಬಂದ್ ಮಾಡಿದ್ರೆ ಇದು ಆಗೋ ಥರ ಮಾಡ್ಬೇಕು. ಅದ್ರ ಮೇಲೆ ಯಾರು ಹೊಡೆದ ಬ್ರೇಕ್ ಮಾಡಿದ್ರೆ ಯು ಗಿವ್ ಎ ಪೊಲೀಸ್ ಕಂಪ್ಲೇಂಟ್, ವಿಲ್ ನಾಟ್ ಸಪೋರ್ಟ್ ದಮ್. ನೀವು ಮಾಡ್ಬೇಕಲ್ಲ. ನೀವು ಓಪನ್ ಬಿಟ್ರೆ ಯಾರಾದ್ರೂ ಮಾಡ್ಕೊಂತಾರೆ ಸರ್. ಈಗ ನಮ್ಮಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಈಗಿರೋ ಸಿಸ್ಟಮ್ ಪ್ರಕಾರ ಓಪನ್ ಸಿಸ್ಟಮ್ ಇದೆ ಸರ್. ಸಪರೇಟ್ ವಾಲ್ಗಳಿಗೆ ಸೆಕ್ಯೂರ್ ಸಿಸ್ಟಮ್ ಇಲ್ಲ. ಈಗ ನೆಕ್ಸ್ಟ್ ನಾವು ಅದನ್ನು ಬರ್ದೀವಿ ಸರ್ ರಿಪೋರ್ಟ್ ಅಲ್ಲಿ. ಇದಕ್ಕೇನೋ ಹೊಸ ಸಿಸ್ಟಮ್ ನ ಫೈಂಡ್ ಔಟ್ ಮಾಡ್ಬೇಕಂತ ಬರ್ದೀವಿ ಸರ್. ನಾವು ಏನೇನು ಡಿಫಾಲ್ಟ್ ಇದೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಕೆಲವರು ಇಂಡಿವಿಜುವಲ್ ರೈತರು ನೀವು ಹೇಳ್ದಂಗೆ ಸರ್, ಇಂಡಿವಿಜುವಲ್ ರೈತರು ವಾಲ್ ಹೊಡ್ಕೊಂತಿದ್ರೆ ನಾವು ಕಂಪ್ಲೇಂಟ್ ಕೊಡಕತ್ತೀವಿ ಸರ್. ಕಂಪ್ಲೇಂಟ್ ಕೊಟ್ಟಾಗ ಕೆಲವು ಸಮಯ ರೈತರ ಹತ್ರ ಕಂಪ್ಲೇಂಟ್ ತಗೊಂತಿಲ್ಲ ಸರ್. ಆದ್ರೂ ನಾವು ಈಗ ರೆಕಮೆಂಡ್ ಮಾಡಿದ್ವಿ ಸರ್. ಆಮೇಲೆ ಈಗ ಇಂಡಿವಿಜುವಲ್ ಹೊಡ್ಕೊಂತಾರೆ, ಕೆಲವರು ಇನ್ಶಿಯಲ್ ಕೆರೆಗಳವರು ಜಾಸ್ತಿ ನೀರು ವಾಲ್ ಓಪನ್ ಮಾಡ್ಕೊಂತಾರೆ. ನಮ್ ರಿಪೇರಿ ಮಾಡಕ್ 15 ದಿವಸ ಆಗುತ್ತೆ ಅಂತ ಗೊತ್ತಿದ್ದೆ ಅವರೇ ಮಾಡ್ತಾರೆ, ಬೇಕಂದ್ರೆ ಬ್ರೇಕ್ ಮಾಡ್ಬಿಡ್ತಾರೆ ಸರ್. ಅಷ್ಟೇ ನಮ್ ಕೆರೆ ಫುಲ್ ತುಂಬಲಿ. ಸಾವ ಸಮಸ್ಯೆಗಳಿಗಿಂತ ನೀವು ಎಷ್ಟು ಕೆರೆ ಯಾಕೆ ತುಂಬಸಕ್ ಆಗ್ತಾ ಇಲ್ಲ ಅದೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಾವು ಪಾಠ ಕೇಳಿಸ್ಬೇಕಾಗಿಲ್ಲ. ಈಗ ಆಯ್ತು, ಒಂದೊಂದೇ ಬರೋಣ. ಗುಡ್ಡದ ಮಾದಾಪುರದಲ್ಲಿ ಇನ್ನು 6 ಕೆರೆಗೆ ಯಾಕೆ ಹೋಗ್ಲಿಲ್ಲ? ಈಗ ಹೋಗ್ತಾ ಇರೋದು ಗುಡ್ಡದ ಮಾದಾಪುರಕ್ಕೆ ಎಷ್ಟು ದಿವಸ ಹೋಗಿದೆ? ನೀವ್ ಹೇಳ್ತೀರಿ ಒಂದ್ ಸರಿ ಸ್ಟಾಪ್ ಆದ್ರೆ 4 ಗಂಟೆ ಇದು ಮತ್ತೆ ವಾಪಸ್ ಪ್ರಾರಂಭ ಆದ್ರೆ ಬರಕ್ ಬೇಕು ಅಂತ. ನೀವ್ ಹೇಳ್ತೀರಿ 125 80 ದಿನ ಇದರಲ್ಲೇ ಹೋಗುತ್ತಲ್ಲ. ನೀವೇನ್ ಮಾಡ್ತೀರಿ ಅಂತ ನಾನು ಕೇಳೋದು. ಇದು ಹೋದ ವರ್ಷ ತುಂಬಿಸ್ಲಿಲ್ಲ. ಹೋದ ವರ್ಷ ಮಳೆ ಜಾಸ್ತಿ ಆಯ್ತು, ಎಲ್ಲ ಕೆರೆಗಳು ತುಂಬಿದ್ವು. ಯಾವ ರೈತರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ವರ್ಷ ಬರಗಾಲ ಬಂದಿದೆ, ಈಗ ಅದ್ರದ್ದು ಗೊತ್ತಾಗ್ತಾ ಇದೆ. ನೀವು ಅದನ್ನ ಬೇಸಿಗೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಂತಲ್ಲ, ಅದು ಆಗಿಲ್ಲ ಸರ್. ಈಗ ನಾವು ಎಲ್ಲಾ ಯೋಜನೆಗಳು ಏನು ಆಲ್ಮೋಸ್ಟ್ ಮೇಜರ್ ರಿಪೇರಿಗಳನ್ನೆಲ್ಲ ಮಾಡ್ಕೊಂಡಿದೀವಿ ಸರ್, ಮೇಂಟೈನ್ಸ್ ಮಾಡಿದೀವಿ. ಈಗ ರಿಮೈನಿಂಗ್ ಈಗ ಯಾವ ಜಾಸ್ತಿ ತುಂಬಿದೆ ಅವು ಕಂಟ್ರೋಲ್ ಮಾಡಿ ನೆಕ್ಸ್ಟ್ ಮುಂದ್ಗಡೆ ಇದಕ್ಕೆ ನಾವು ನೀರು ಬಿಡಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಾವು ಅದಕ್ಕೆ ಈಗ ಪಿಡಿಒಗಳಿಗೆಲ್ಲ ಲೆಟರ್ ಬರೆಯಕತ್ತೀವಿ, ಅವೇರ್ನೆಸ್ ಮೂಡಿಸಕ್ಕೆ ಲೆಟರ್ ಬರೆಯಕತ್ತೀವಿ. ಅಲ್ಲಿ ಸ್ವಲ್ಪ ಅವೇರ್ನೆಸ್ ಬರ್ಲಿ. ಮುಂದ್ಗಡೆ ಏನಾಗುತ್ತೆ, ಇನ್ಶಿಯಲ್ ರೈತರಿಗೆ ಯಾರು ಕಂಟ್ರೋಲ್ ಮಾಡಕ್ಕಾಗತ್ತೆ, ಇಂಪಾಸಿಬಲ್. ನಾವು ಡಿಪಾರ್ಟ್ಮೆಂಟೇ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಈಗ ತಾವೆಲ್ಲ ಸಹಕಾರ ಕೊಟ್ರೆ, ಎಲ್ಲ ರೈತರು ಸಹಕಾರ ಕೊಟ್ರೆ ಆಗುತ್ತೆ ಸರ್. ಆಯ್ತು 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 ಆಯ್ತು. ಮಡ್ಲೂರು 46 ಜಂಕ್ಷನ್, ಎಲ್ಲಾ ಜಂಕ್ಷನ್ಗಳು ಮುಟ್ಟಿದೆ ಸರ್. ಅಲ್ಲಿ ಏನಿದೆ ಅಂದ್ರೆ ಸೀರೀಸ್ ಆಫ್ ಕೆರೆಗಳಿದಾವೆ ಸರ್. ರಿಮೈನಿಂಗ್ ಅಡಿಷನಲ್ ಟ್ಯಾಂಕ್ ಬಿಟ್ಟು ಒರಿಜಿನಲ್ ಡಿಸೈನ್ ಟ್ಯಾಂಕ್ ಅಲ್ಲಿ ಇನ್ನು 10 ಕೆರೆ ಮುಟ್ಟಿಲ್ಲ ಸರ್. ಇಲ್ಲಿವರೆಗೂ ಒಂದು ಹನಿ
3 ವರ್ಷ ಆಯ್ತು, ಒಂದು ಹನಿ ನೀರು ಹೋಗಿಲ್ಲ. ಇಲ್ಲ ರೀ, ಹಿರೇಪಾಟಿ ಹೋಗ್ಲಿಲ್ಲ. ಹಂಸವಾಯು ದುರ್ಗಾದೇವಿ ಕೆರೆಗೆ ಎಲ್ಲಿ ಹೋಗಿದ್ದಪ್ಪ? ಈ ವರ್ಷ ಹೋಗಿದ್ಯಾ? ಈ ವರ್ಷ ಹೋಗಿದ್ಯಾ? ಈ ವರ್ಷ ಹೋಗಿದ್ಯಾ? ಇಲ್ಲ, ಹೋಗಿಲ್ಲ. ಒಂದು ಕೇಳಪ್ಪ, ಹಂಸವಾಯು ದುರ್ಗಾದೇವಿ ಕೆರೆಗೆ ಹೋಗಿದ್ಯಾ? ಆನೆ ಕೆರೆಗೆ ಹೋಗಿದ್ಯಾ ಕೇಳು. ಸರ್ವಜ್ಞದಲ್ಲಿ ಹೇಳಿ. ಸರ್ವಜ್ಞದಲ್ಲಿ ಈಗ 66 ಕೆರೆ ರೀಚ್ ಆಗಿದೆ ಸರ್. ಕೆಲವು 50% ತುಂಬಿದೆ, ಕೆಲವು 30% ಇದೆ, ಕೆಲವು 10% ತುಂಬಿದೆ ಸರ್. ಈಗ ಇನ್ನೊಂದು ವಾರ ಈ 66 ಕೆರೆಗಳಿಗೆ ಬಿಡ್ತೀವಿ ಸರ್, ಇನ್ನು 10 ಡೇಸ್. ಯಾಕಂದ್ರೆ ನಾವೇನೇ ಕಂಟ್ರೋಲ್ ಮಾಡಕ್ ಹೋದ್ರೆ 66 ಕಡೆ ನಾವು ಹೆಚ್ಚು ಕಮ್ಮಿ ಒಂದು 300-400 ವಾಲ್ವ್ ಇರ್ತದೆ ಸರ್. ಯಾರಾದ್ರೂ ಆಪರೇಟ್ ಮಾಡೋದು ಕಂಟ್ರೋಲ್ ಮಾಡಕ್ ಇಂಪಾಸಿಬಲ್ ಸರ್ ಅಷ್ಟು ರೀಚ್ ಅಲ್ಲಿ. ನಾವೀಗ ಇನ್ನೊಂದು ವಾರದ 10 ದಿವಸ 66 ಕೆರೆನ ಕಂಟಿನ್ಯೂ ಬಿಟ್ಟು ಯಾವ ಮೋರ್ ದೆನ್ 50% ಅಂತ ಒಂದು ಕಂಟ್ರೋಲ್ ಮಾಡ್ಕೊಂತ ಬರ್ತೀವಿ ಸರ್ ಆಫ್ಟರ್ 10 ಡೇಸ್. ಇದು ತಡಗಡೆ ನೀರಾವರಿದು ಈ ಶೆಟ್ರಿ ಕೆರೆಗೆ ನೀರು ಬಿಡಕ್ ಕೇಳಿ ಎಷ್ಟು ಸರಿ ಹೇಳಿದೆ ನಾನು. ಎಲ್ಲಿ ಬಿಟ್ಟಿದ್ದು? ನಿಮ್ಗೆ ಈ ನೀರು ಬಂದಿಲ್ಲ, ಸರ್ವಜ್ಞಾನ್ ಬಂದಿದೆ. ಕತೆ ಹೇಳ್ಬೇಡ್ರಿ. ನಾವು ಯಾರ ಹೇಳಿದ್ರೆ ನಿಮ್ ವಿ ಬಾಳ್ಕರ್ ಹೇಳಿರ್ಬೇಕು, ಅವ್ರು ಫಾರಿನ್ ಇದ್ದಾರಂತ. ಕತೆ ಹೇಳ್ತೀನಿ ಫಾರಿನಿಂದು. ನೀನು ಅದೆಲ್ಲ ಬೇಡ. ನಾ 3 ಸರಿ ಮಾತಾಡಿಲ್ಲ, 2 ಸರಿ 3 ಸರಿ. ನಿಮ್ಮ ತಡಗಡೆ ಏತ ನೀರಾವರಿ ಯೋಜನೆಯಲ್ಲಿ ಶೆಟ್ರಿ ಕೆರೆಗೆ ನೀರು ಬಿಟ್ಟಿದ್ದೀರಾ? ಸೆಕ್ಟರ್ ಕೆರೆಗೆ ಫಸ್ಟ್ ಬಿಟ್ಟಿವಿ ಸರ್, 5ನೇ ತಾರೀಕಿಗೆ. ಈಗ ಬಿಟ್ಟಿರ್ತೀರಿ? ಮೊನ್ನೆ ಬಿಟ್ಟದನ್ ಸರ್. ಇಲ್ಲ ರೀ, ಹೋಗ್ತಾ ಇಲ್ಲ. ಒಂದ್ ಹನಿ ನೀರು ಹೋಗ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಬೆಂಕಿ ಕೆರೆ, ದೊಡ್ಡ ಕೆರೆ ಹೋಗ್ತಾ ಇಲ್ಲ. ಒಂದಿನ ಬಿಟ್ಟು ನೀವ್ ಹೇಳಿರ್ತೀರಿ, ಇವ್ರೇನ್ ಮಾಡ್ತಾರೆ, ನೀರ್ ಬಿಡ್ತೀವಿ ಅಂತಾರೆ, MLA ಹೋಗ್ತಾರೆ, ಫೋಟೋ ಹೊಡ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮುಗಿತಾ ಅವ್ರಿಗೂ ಶುಗರ್ ಬಂದಿ. ಶುಗರ್ ಬಂದಿ ಟೋಟಲ್ ಹಿರಿಕೇರಿ ತಾಲೂಕಲ್ಲಿ 9 ಕೆರೆ ಬರ್ತದೆ. ಸ್ಯಾಂಕ್ಷನ್ ತಗೊಂಡದ್ದು 9 ಕೆರೆ, ಆದ್ರೆ 12 ಕೆರೆಗೂ ನಾವು ಪೈಪ್ ಕಲೆಕ್ಷನ್ ಯಾವ್ದು ನಮ್ದು ಹೊರ ನಿಮ್ಮ ಇದ್ರಲ್ಲಿದೆ, ಸ್ಯಾಂಕ್ಷನ್ ಇದೆ. ಇದೆ ಸರ್. ಇದು ನಿಮ್ಮದು ಚನ್ನಹಳ್ಳಿ ಚನ್ನಹಳ್ಳಿಯಿಂದ ಹೋಗ್ಬೇಕಾಯ್ತು, ಚನ್ನಹಳ್ಳಿ ತಳವಾರ ಕೆರೆಗೆ ಒಂದು ಬಿಟ್ರೆ ನೀವು ಎಲ್ಲಾ ಕೆರೆಗೂ ಚನ್ನಹಳ್ಳಿ ಹೋಗ್ತಾ ಇಲ್ವಲ್ಲ, ಕೆರೆಗೆ ನೀರು ಹೋಗ್ತಾ ಇಲ್ಲ. ಅದು ಮಟ್ಟಿ ಮೇಲೆ ಪೈಪ್